ಓಕೆ, ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ ಮೊದಲನೇದಾಗಿ. ಹಾಗೆ ಇಷ್ಟು ಜನಗಳ ಜೊತೆ ನಾನು ಒಂದು ಸ್ಟೇಜ್ ಹಂಚ್ಕೋತೀನಿ ಅನ್ನೋದು ಬಹುಶಃ ನಮ್ಮ ಕನ್ಸು ಮನ್ಸಲ್ಲೂ ನೆನೆಸಿರಲ್ಲ ಎಲ್ಲ ಘಟಾನುಘಟಿಗಳು. ಸೊ ಎಲ್ರಿಗೂ ಥ್ಯಾಂಕ್ಸ್. ಈ ಸಿನಿಮಾನ ಒಂದು ಗಟ್ಟಿ ತಂಡ ಕಟ್ಕೊಂಡು ಶೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಪ್ರಿಪೇರ್ ಮಾಡೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ June 6 ರಿಲೀಸ್ಗೂ ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೀವಿ, ಹಾಡುಗಳು ರೆಡಿ ಆಗಿದೆ, ಆಗಲೇ ಶೂಟಿಗೆ ರೆಡಿ ಆಗಿದ್ದೀವಿ. ಆ್ಯಂಡ್ ಯುವ ಅವರಲ್ಲಿ ಏನೋ ಒಂದು ಎನರ್ಜಿ ಇದೆ, ಆ ಎನರ್ಜಿನ ಚಾನಲೈಸ್ ಮಾಡುವಂಥ ಕೆಲಸ ಈ ಸಿನಿಮಾಲಿ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಇಷ್ಟು ಜನ ಸೇರಿದ್ದೀವಿ. ನಮ್ಮ ಮುಂದಿನ ಒಂದು ಪೀಳಿಗೆಯ ಸೂಪರ್ ಸ್ಟಾರ್ ಆಗಿ ನಾವೊಬ್ಬ ಯುವನಲ್ಲಿ ಕಾಣ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಸಂಪದ, ಶಿ ಈಸ್ ಎ ನ್ಯೂ ಫೇಸ್, ಹೊಸ ಇದು. ಆ್ಯಂಡ್ ಬೇರೆ ಸಿನಿಮಾಗಳು ಮಾಡಿದ್ದಾರೆ, ನಮ್ಮಲ್ಲಿ ಐ ಫೌಂಡ್ ತುಂಬ ಆ್ಯಪ್ಟಾಗಿ ಸೂಟ್ ಆಗ್ತಾರೆ ನಮ್ಮ ಪಾತ್ರಕ್ಕೆ ಅಂತ, ಹಾಗಾಗಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಗಟ್ಟಿ ತಂಡ ಸತ್ಯ ಸರ್ರು, ಚರಣ್ ಅವರು, ಮಾಸ್ತಿ ಅವರು ಎಲ್ಲರೂ ಸೇರಿ, ದೀಪು ಸರ್ರು, ಆಮೇಲೆ ರಾಜನ್ ಅವರು, ಆರ್ಟ್ ಶಿವಕುಮಾರ್ ಮತ್ತು ಅಮರ್ ಇದ್ದಾರೆ. ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಹತ್ವಾರು. ಸೊ ಎಲ್ಲರೂ ವಿ ಆರ್ ಆಲ್ ಒಂದು ಮಟ್ಟದಲ್ಲಿ ಸೀಸನ್ ಆಗ್ಬಿಟ್ಟು ಬಂದಿರೋ ಅಂಥ ಒಂದು ತಂಡ ಇದು. ಸೊ ವಿ ಆರ್ ಟ್ರೈಂಗ್ ಟು ಗಿವ್ ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅನ್ನೋ ಇದ್ರ ಕುತೂಹಲದಲ್ಲಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ ಪ್ರಾಪರ್ ಥಿಯೇಟ್ರಿಗೆ, ಯಾಕೆಂದರೆ ರತ್ನನ್ ಪ್ರಪಂಚ OTTಯಲ್ಲಿತ್ತು, ಅದನ್ನು ನಾವು ಥಿಯೇಟ್ರಿಗೆ ಮಾಡಬೇಕು ಅಂತಿದ್ದು ಕೋವಿಡ್ ಟೈಮ್ಸ್. ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದಮೇಲೆ ನಾವು OTT ಇದರಲ್ಲಿ ನೋಡೋವಂಥ ಇದಕ್ಕೆ ತೊಗೊಂಬರೋಣ ಅಂತಿದ್ದೀವಿ. ಹಾಗೆಯೇ ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಪ್ರೊಡ್ಯೂಸರ್ಸ್ಗೂ ನನ್ನನ್ನು ನಂಬಿರೋದಕ್ಕೆ ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ, ಇವಾಗ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ನನ್ನನ್ನು ನಂಬಿರೋದಕ್ಕೆ. ಆದಷ್ಟು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲೇ ಎಲ್ಲರೂ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಸೇರಿದ್ದೀವಿ ಅಂದರೆ ಅದೇ ಸುಮಾರು ಜನ ಹಂಗೆ ಮಾಡ್ತಾರೆ. ನಮಗೇನಾಯಿತು, ಫಸ್ಟು ನಾನು ಗುರು ಕತೆ ಕೇಳ್ತಾ ಇದ್ವಿ, ನಾನು ಯುವ ಕತೆ ಕೇಳ್ತಾ ಇದ್ವಿ, ಯಾವುದು ಸೆಟ್ ಆಗಿರಲಿಲ್ಲ. ಸರಿ, ಒಂದು ದಿವಸ ಕಾರ್ತಿಕ್ ಮತ್ತು ಯೋಗಿ ಬಂದು ಹೇಳಿದ್ರು, ಅಕ್ಕ ಒಂದು ಸ್ಟೋರಿ ಇದೆ, ಸುಮ್ಮನೆ ಕೇಳಿ, ರೋಹಿತ್ ಒಂದು ಸ್ಟೋರಿ ಮಾಡಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ. ಜಯಣ್ಣ ಸರು ಕೇಳ್ತಾ ಇದ್ದ, 3 ಪ್ರೊಡಕ್ಷನ್ ಹೌಸು ಕೇಳಿದ್ವಿ. ನಾನು ಹೇಳಿದೆ, ವೈ ಡೋಂಟ್ ವಿ ಡೂ ಇಟ್ ಟುಗೆದರ್ ಅಂತ. ಸೊ ನಾನೇ ಡಿಸಿಷನ್ ತೊಗೊಂಡು ಅವರು ಓಕೆ ಅಂದರು. ಸೊ ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಸಿನಿಮಾ ಅಂತ, ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಕತೆ ಅಂತ, ಸ್ಕ್ರೀನ್ ಪ್ಲೇ ಆಗಲಿ ಇದು ಕಾಡಿದೆ ಅಂತಲ್ಲ, ಇಟ್ಸ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್. ಕತೆನೂ ಇದೆ, ಕಮರ್ಷಿಯಲ್ ಆಸ್ಪೆಕ್ಟು ಇದೆ. ಆ್ಯಂಡ್ ಇವಾಗ ಸೂಟ್ ಆಯ್ತು ಅಂತ ನನಗೆ ಅನಿಸ್ತು. ಅದಲ್ಲ, ಕತೆದ ಹೇಳ್ತಾರೋ ಕಾಡಿದೆ ಅಂತಂದರೆ, ಸಿನಿಮಾದಲ್ಲಿ ರೋಹಿತ್ದು ನೋಡಿದ್ರೆ ದಯವಿಟ್ಟು ಗಮನಿಸಿಲಿ. 4 ಕಿರುಚಿತ್ರಗಳು ಸೇರಿ ಅಂದರೆ ಆಂಥಾಲಜಿ ಅಂತ ಇದ್ದಾಗ ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೇಮ್ ರತ್ನನ್ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಅವ್ರದ್ದಾಗಲಿ, ಉಮಾಶ್ರೀದು, ಪ್ರಮೋದು, ಶ್ರುತಿ ಮೇಡಮ್ದು, ಎಲ್ಲರದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 years ಆಯಿತು ರತ್ನ. ಉತ್ತರಾಖಂಡಲ್ಲೂ ಕೂಡ ಅವ್ರು ಬರ್ತಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ವ, ಅದು ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ. ಇದರಲ್ಲೂ ಅದೇ ಥರದ್ದು ಓಪನ್ ಜರ್ನಿ. ಹೀರೋ ಯುವ ಅನ್ನೋದು ಏನಕ್ಕಾದ ಅವನ ಜರ್ನಿ. ಜಯಣ್ಣ ಅವ್ರು ಹೇಳ್ದಂಗೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದರು, ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ. ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರು. ಸೊ ಪಾತ್ರಗಳು, ಎಲ್ಲ ಪಾತ್ರಗಳು ಕಾಡುತ್ತೆ ನಿಮಗೆ. ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳ್ಳುತ್ತೆ. ಇನ್ನೂ ಒಂದು ವರ್ಷ ಆಗಲಿ 2 ವರ್ಷ ಆಗಲಿ ಪಾತ್ರಗಳ ಬಗ್ಗೆ ಮಾತಾಡ್ತೀರ. ಅದು ನಿಮಗೆ ನೆಕ್ಸ್ಟ್ ಇವನ್ ನೀವು ಕತೆ ಕೇಳಾದ್ಮೇಲೆ 2 ದಿನ ಆಗಲಿ 3 ದಿನ ಆದಮೇಲೆ ನಿಮಗೆ ಆ ಕತೆಗಳಲ್ಲಿ ಆ ಪಾತ್ರಗಳಾಗಲಿ ಸನ್ನಿವೇಶಗಳು ನಿಮಗೆ ನೆನ್ಪು ಬರ್ತಿದ್ರೆ ಅದನ್ನು ಕಾಡುತ್ತಾನೆ ಅದನ್ನೇ. ಸೊ ನಿಮಗೂ ಹಂಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್, ಅದು ಇದಾಗುತ್ತೆ. ಏಕ ಅಂತ ಪಕ್ಕಾ ಮಾಸೆ, 100% ಮಾಸೆ. ನೀವು ಆಲ್ರೆಡಿ ಪೋಸ್ಟರಲ್ಲಿ ನೋಡಿರ್ತೀರ, ಪಕ್ಕಾ ಮಾಸು. ಬಟ್ ತುಂಬ ಇಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಸಿನಿಮಾಲಿ. ಬೇಸಿಕ್ಲಿ ಏನಂದರೆ, ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗೆ ಬದಲಾಯಿಸ್ಬೋದು ಅಥವಾ ಹೇಗೆ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಆ ಮಾಸ್ ಹುಟ್ಕೊಂಬರುತ್ತೆ. ಎಕ್ಕ ಟೈಟಲಲ್ಲೇ ರಾನೆಸ್ ಇದೆ, ನೀವು ಕೂಡ ರಗಡ ಕಾಣಿಸ್ಕೊಂಡಿದ್ದೀರಾ. ಸಿನಿಮಾ ಪೂರ್ತಿ ಮಾಸ್ ಕ್ಯಾರಿ ಆಗುತ್ತಾ? ಈಗ ನಿಮ್ಗೊಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ, ದೊಡ್ಡ ಟೀಮು. ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಪಾತ್ರ ಪ್ರಿಪರೇಷನ್ ಹೇಗಿರುತ್ತೆ ಅಂತ? ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಸ್ ಇದೆ, ಸಿನಿಮಾಲ್ ತುಂಬ ಮಾಸ್ ಇದೆ, ನಾನು ಆಗಲೇ ಹೇಳಿದೆ. ಆ್ಯಂಡ್ ಜಾಸ್ತಿ ಏನು ಹೇಳ್ಬೋದು ಅಂದರೆ, ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಕ್ಯಾರೆಕ್ಟರಲ್ಲಿ ತುಂಬ ವ್ಯತ್ಯಾಸ ಇದೆ.
ಆ ಕ್ಯಾರೆಕ್ಟರ್ ಸೈಲೆಂಟ್ ಇದ್ರೆ ಈ ಕ್ಯಾರೆಕ್ಟರ್ ಸ್ವಲ್ಪ ವೈಲೆಂಟ್. ಆ್ಯಂಡ್ ಪ್ರಿಪ್ರೇಷನ್ ನಡೀತಾ ಇದೆ, ವರ್ಕ್ಶಾಪ್ಸ್ ನಡೀತಾ ಇದೆ, ಡೈಲಾಗ್ ರಿಹರ್ಸಲ್ಸ್ ನಡೀತಿದೆ, ಮುಹೂರ್ತ ಈಗ್ತಾನೆ ಆಗಿದೆ, ಆದಷ್ಟು ಬೇಗ ಶೂಟಿಂಗ್ ಕೂಡ ಹೋಗ್ತಾ ಇದೆ. ಫಸ್ಟು ಎಕ್ಕ ಮಾರ್ ಕೇಳಿದಿರಲ್ಲ, ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ಗೆ ಹೆಂಗೆ ಸ್ಟೆಪ್ ಹಾಕಬೇಕು ಅಂತ. ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ, ಖಂಡಿತ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ, ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದಾನೇ ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು, ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ, ಅದಕ್ಕೂ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನು ಹೇಳ್ತೀರಾ ಅಂತ ಕಾಯ್ತೀನಿ ಅಷ್ಟೇ. ಆಡಿಯನ್ಸ್ ಪಲ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು. ಮತ್ತು ಒಂದು ವರ್ಷನೂ ಪದಕಿ ಸರ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ರು. ಸೊ ಅದ್ರ ಮೇಲೊಂದು ಲೇಯರು ಚೆನ್ನಾಗಿರುತ್ತೆ. ಸರ್ ನಿಮ್ಮ ಜಾನರ್ಗೆ ಹತ್ರ ಇದೆಯಾ? 26 ಕಟ್ಟು 19 ಕಟ್ಟು ಅಂತ ಬರೋದಾದ್ರೆ ಈ ಶಿವಾಜಿನಗರ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಆ ಎಳೆಯನ್ನು ಇಟ್ಕೊಂಡು ಏನಾದ್ರು ಮಾಡ್ತಾ ಇದ್ದಾರೆ ಹೇಗೆ? ನಮ್ಗೆ ಯಾವಾಗ ತಲೆ ಓಡಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗೆ ಹೋಗ್ತೀವಿ. ಅವರು ಸುಮ್ಮನೆ ಜಾಲಿ ಜಾಲಿ ಅಂದರೆ ಸಾಕು, ಅದು ಕನೆಕ್ಟ್ ಆಗುತ್ತೆ. ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ. ಅಂದರೆ ಆ ಏರಿಯಾಗಳ ಆ ಥರ ಅಂದರೆ ಅದೇನು ಅಂದರೆ ಶ್ರಮಿಕ ಜೀವನ, ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು. ಸೊ ಅದು ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದೊಂದು ಇದಂತೂ ಎಕ್ಕ ಅಲ್ಲಿ ಇದೆ.